ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಇರುವ ಬೆಳಗಾವಿ ತಾಲೂಕಿನ ಕೊಂಡಸಕೊಪ್ಪ ಗ್ರಾಮದಲ್ಲಿ ಕುರುಬ ಸಮಾಜದ ಒಂದು ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹೇರಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಗ್ರಾಮದ ಕುರುಬ ಸಮಾಜದ ಪಂಚರು ದೇವಸ್ಥಾನ ಪೂಜೆ ಹಾಗೂ ಪ್ರೀತಿ ಸಂಬಂಧಿತ ವಿಚಾರದ ಹಿನ್ನೆಲೆ ಕುಟುಂಬವನ್ನ ಬಹಿಷ್ಕರಿಸುವುದಾಗಿ ಹೇಳಲಾಗಿದೆ. ಕುಟುಂಬದವರೊಂದಿಗೆ ಯಾರಾದರೂ ಮಾತನಾಡಿದರೆ 5,000 ದಂಡ ಹಾಗೂ ಮಾಹಿತಿ ನೀಡಿದವರಿಗೆ 1,000 ಬಹುಮಾನ ಕೊಡುವುದಾಗಿ ಎಚ್ಚರಿಕೆ ಕೊಡಲಾಗಿದೆ ಎನ್ನಲಾಗಿದೆ. ಈ ಹಿನ್ನೆಲೆ 5 ವರ್ಷದ ಮಗುವಿನ ಜೊತೆಯೂ ಕೂಡ ಗ್ರಾಮಸ್ಥರು ಮಾತನಾಡದೆ ಮದುವೆ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಆಹ್ವಾನ ಕೊಡದೆ ಕುಟುಂಬವನ್ನ ಸಂಪೂರ್ಣವಾಗಿ ಒಂಟಿಯಾಗಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಇದರಿಂದ ನೊಂದ ಕುಟುಂಬ ನಮಗೆ ಬದುಕಲು ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದೆ. ನಮಗೆ ಶರತ್ ಅನ್ನೋರು 5 ವರ್ಷದ ಹುಡುಗ ಅದಾನ್ರಿ. ಇವರ ಸಮಾಜದಿಂದ ಬಹಿಷ್ಕಾರ ಹಾಕಿ ನಮ್ಮನ್ನು ಹೊರತು ಬಿಟ್ಟಿದ್ದಕ್ಕಾಗ್ರಿ ಹುಡುಗ ಆಡಾಕೋದು ಹೋದ್ರೆ ಅವ್ರ ಮನೆಗಿದ್ದು ರೀ. ಇವ್ರನ್ನ ಹೊರತು ಬಿಟ್ಟಾರ, ಅವ್ರ ಜೊತೆ ಮಾತಾಡಬೇಡ ಅಂತ ಅವ್ರು ಹುಡುಗರನ್ನ ಮನೆಗೆ ಕರ್ಕೊಂಡು ಹೋಗ್ರಿ. ನಮ್ಮ ಹುಡುಗನ ದೂಡಿ ಕಳಿಸ್ತಾರೆ ಮನೆಗೆ ರೀ. ಅಂಗಡಿಗೆ ಹೋದ್ರೆ ಮನೆಗೆ ಹೊಳಿ ಕಳಿಸ್ತಾರೆ. ಆ ಹುಡುಗ ಏನೂ ಕೊಟ್ಟು ಕಳ್ಸಂಗಿಲ್ಲ. ನಮ್ಮ ಜೊತೆ ಯಾರೂ ಮಾತಾಡಂಗಿಲ್ಲ ರೀ. ಯಾವುದೋ ಕಾರ್ಯಕ್ರಮ ಇದ್ರದು ನಮಗೆ ಹೇಳಂಗಿಲ್ಲ ರೀ. ನಮ್ಮ ಮನೆ ಬಿಟ್ಟು ಹೇಳ್ತಾರೆ ರೀ. ಮತ್ತು ಯಾರ ಜೊತೆ ನಾವು ಮಾತಾಡ್ದಂಗೆ ಮತ್ತು ಮಾತಾಡಿದ್ರೆ 5,000 ರೂಪಾಯಿ ದಂಡ, ನೋಡಿದವ್ರಿಗೆ 1,000 ರೂಪಾಯಿ ಬಹುಮಾನ ಅಂತಾರೆ ರೀ. ಮತ್ತು ಏನೋ ಒಂದು ಫಂಕ್ಷನ್ ಕಾರ್ಯಕ್ರಮ ಇದ್ದರೂ ನಮ್ಗೆ ಹೇಳಂಗಿಲ್ಲ ರೀ. ಮತ್ತು ಈ ಥರ ಎಲ್ಲ ಟಾರ್ಚರ್ ಮಾಡಿ ಪ್ರಾಬ್ಲಮ್ ಮಾಡಿದ್ರೆ ನಾವು ಈ ಊರಾಗ ಹೆಂಗೆ ಬದುಕೋದ್ರಿ? ಇವ್ರನ್ನ ಈ ಊರು ಬಿಡಿಸ್ಬೇಕು, ಮನೆ ಬಿಡಿಸ್ಬೇಕು ಅಂತಾರೆ ಇವ್ರು ರೀ. ಮತ್ತು ಸಭೆದಾಗ ರೀ ಹಿಂಗೆ ಗುಡಿ ಒಳಗೆ ಚರ್ಚೆ ಮಾಡೋ ಮೀಟಿಂಗ್ ಒಳಗೆ ರೀ ಹೆಂಡತಿ ಮ್ಯಾಗ ತಾಯಿ ಮ್ಯಾಗ ಕೆಟ್ಟ ಶಬ್ದಗಳಿಂದ ಮಾತಾಡ್ತಾರೆ ಇವ್ರು ರೀ. ಮತ್ತು ಇವ್ರ ಸಲುವಾಗಿ ಮೆಂಟಲಿ ಟಾರ್ಚರ್ ಮಾಡತ್ತಾರೆ. ಇವ್ರ ಸಲುವಾಗಿ ನಾವು ಮನೆ ಬಿಟ್ಟು ಗಂಡ ಹೆಂಡತಿ ಬೆಳಗಾಂದವು ಬಾಡಿಗೆ ಇದೀವಿ ರೀ. ಮತ್ತು ಈ ಥರ ಎಲ್ಲ ನಮಗೆ ಒಂದಿಲ್ದ ಒಂದು ಪ್ರಾಬ್ಲಮ್ ಮಾಡ್ಕೊತಾನೆ ಅದಾರ ರೀ. ನಮ್ಮ ಹುಡುಗ ಸತ್ತು 4 ತಿಂಗಳಾತು ರೀ. ನಮಗೆ ಪ್ರಾಬ್ಲಮ್ ಆಗಿತ್ತು. ನಾವು ದೇವ್ರ ಕೇಳಕ್ಕೆ ಹೋದ್ರೆ ರೀ ನಮ್ಮ ಗಂಡಗನ್ನ ಇವರ ಭಂಡಾರ ಮುಟ್ಟಿಸಿ ಅಂಗಾರ ಮುಟ್ಟಿಸಿ 3 ತಿಂಗಳು ಗಡುವು ಇಟ್ಟು ರೀ. 3 ತಿಂಗಳ ಒಳಗೆ ಏನಾರ ಪ್ರಾಬ್ಲಮ್ ಆದ್ರೂ 1,00,000 ರೂಪಾಯಿ ದಂಡ ಅಂತ ಹೇಳಿರಿ. ಅದು ಎಲ್ಲ ಮುಗೀತು ರೀ. ಅದೆಲ್ಲ ಮುಗಿದ ಬಳಿಕನೂ ಮತ್ತು ನಮ್ಮನ್ನ ಹೊರತು ಬಿಟ್ಟಾರಿ. ಯಾರು ನಮ್ಮ ಜೊತೆ ಮಾತಾಡಂಗಿಲ್ಲ. ಹಿಂಗೆಲ್ಲ ಈಗ ನಾವು ಗುಡಿಗೂ ಹೋಗಕ್ಕೆ ಕೊಡತ್ತಿಲ್ಲ ರೀ. ನಮ್ಮದು ಪೂಜೆ ಐತ್ರಿ. ಪೂಜೆ ಚಾವಿನೂ ಕೊಟ್ಟಿಲ್ಲ ರೀ. ನಾವು ಪೂಜೆ ಮಾಡಕ್ಕೆ ಬಿಟ್ಟಿಲ್ಲ ರೀ ಅವ್ರು. ಫಸ್ಟ್ ಅದು ಎಲ್ಲ ಮಾಡ್ಕೊತ ಬಂದೇವ್ರಿ. ಈಗ ಏನು ಸಮಾಜದಿಂದ ಹೊರಗೆ ಹಾಕಿ ಬಹಿಷ್ಕಾರ ಹಾಕಿದಾರಲ್ಲ ಅವಾಗಿಂದ ನಮಗೆ ಪೂಜೆ ಕೊಟ್ಟಿಲ್ಲ ರೀ ಅವರು. ಅದರಲ್ಲ ನಮ್ಮ ಹುಡುಗ ತಿರ್ಕೊಂಡಿದ್ದಕ್ಕೆ ಅದು ಪ್ರಾಬ್ಲಮ್ ಆಗಂತಲೇ ಅವ್ರಿಗೆ ಪ್ರಶ್ನೆ ಮಾಡಿದಕ್ಕೆ ಗಟ್ಟಿಗೆ ಕೇಳಿದಕ್ಕೆ ರೀ. ಇವ್ರನ್ನ ಏನು ಕೇಳ್ದಂಗ್ರೆ ಅವ್ರು ಮಾಡಿದ್ದೆ ಎಸ್ ಅಂದ್ರೆ ಅಷ್ಟೇ ರೀ ಚಲೋ ಅಂತಾರೆ ರೀ. ಅವ್ರು ಏನಾರ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಬಹಿಷ್ಕಾರ ಹಾಕಿ ಹೊರಗಿಡೋದು ರೀ. ನಮಗೆ ಮೆಂಟಲಿ ಟಾರ್ಚರ್ ಮಾಡತ್ತಾರೆ. ಹಿಂಗೆ ಮಾಡಾಕತ್ರ ನಾವು ಈ ಊರಾಗ ಹೆಂಗೆ ಇರೋದ್ರಿ? ಈ ಊರಾಗ ಹೆಂಗೆ ಬದುಕೋದು, ಹೆಂಗೆ ಜೀವನ ಮಾಡೋದ್ರಿ? ನಾವು ಈ ಸಮಾಜದಾಗ ಹೆಂಗೆ ತಿರುಗಾಡೋದ್ರಿ? ಎಲ್ಲರೂ ನಮ್ಮ ಜೊತೆ ಮಾತಾಡ್ಕೊತ ಚಲೋ ಇದ್ರೆ ಅಷ್ಟೇ ಇರೋದ್ರಲ್ಲ ನಾವು ಇಲ್ಲಿ. ಅವರು ಕುರುಬರ ಸಮಾಜದಾರ ಸಾಂಬ್ರಿಕರ ರೀ. ನಮ್ಮ ಅಂತಂಬರನ ರೀ. ಅಂತಂಬರನ್ನ ಹಾಕಿದ್ದಾರೆ. ಜೊತೆಗೆ ತಡರಾತ್ರಿ ದುಷ್ಕರ್ಮಿಗಳು ಮನೆ ಮೇಲೆ ಕಲ್ಲು ತೂರಾಟ ನಡೆಸಿರುವುದು ಕೂಡ ತಿಳಿಸಿದೆ. ಘಟನೆ ಸಂಬಂಧ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟರು 15 ದಿನ ಕಳೆದರೂ ಕ್ರಮ ಕೈಗೊಳ್ಳಲಿಲ್ಲ ಎಂದು ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭದ್ರತೆ ಒದಗಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಕುಟುಂಬ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.